ಬೆಳಿಗ್ಗೆ 4 ಗಂಟೆಗೆ ಏಕೆ ಎದ್ದುಕೊಳ್ಳಬೇಕು? ಇದು ಕೇವಲ ಒಂದು ಅಭ್ಯಾಸವಲ್ಲ, ಇದು ಜೀವನವನ್ನು ಬದಲಾಯಿಸುವ ಶಕ್ತಿ. ಇಂದಿನ ಯುವಜನತೆ ಮತ್ತು ಹಲವಾರು ಜನರು ತಮ್ಮ ಕನಸುಗಳನ್ನು ದೊಡ್ಡದಾಗಿ ಇಟ್ಟುಕೊಳ್ಳುತ್ತಾರೆ. ಆದರೆ ಆ ಕನಸುಗಳಿಗೆ ಬೇಕಾದ ಶ್ರಮ, ಸಮಯ ಮತ್ತು ನಿಯಮಿತ ಜೀವನ ಶೈಲಿ ಅವರನ್ನು ಹಿಂದಕ್ಕೆ ತಳ್ಳುತ್ತದೆ. ಇಲ್ಲಿ ಒಂದು ಸರಳ ಆದರೆ ಶಕ್ತಿಶಾಲಿ ಪ್ರಶ್ನೆ: ನೀವು ಬೆಳಿಗ್ಗೆ 4 ಗಂಟೆಗೆ ಎದ್ದುಕೊಳ್ಳಲು ಸಿದ್ಧರಾ? ಬೆಳಿಗ್ಗೆ 4 ಗಂಟೆ ಎಂದರೆ ಬ್ರಹ್ಮಮುಹೂರ್ತ. ಈ ಸಮಯದಲ್ಲಿ ಮನಸ್ಸು ತುಂಬಾ ಶಾಂತವಾಗಿರುತ್ತದೆ. ಜಗತ್ತು ಇನ್ನೂ ಮಲಗಿರುವಾಗ ನೀವು ನಿಮ್ಮ ಗುರಿಗಳತ್ತ ಮೊದಲ ಹೆಜ್ಜೆ ಇಡಬಹುದು. ಈ ಸಮಯದಲ್ಲಿ ಯಾವುದೇ ವ್ಯತ್ಯಯಗಳೂ ಇಲ್ಲ. ಫೋನ್, ಸೋಷಿಯಲ್ ಮೀಡಿಯಾ, ಶಬ್ದ ಎಲ್ಲವೂ ದೂರ. ಈ ಸಮಯದಲ್ಲಿ ಎದ್ದುಕೊಳ್ಳುವವರಿಗೆ ಒಂದು ವಿಶೇಷವಾದ ಲಾಭ ಇದೆ: ಸ್ಪಷ್ಟತೆ. ನಿಮ್ಮ ಮನಸ್ಸು ತುಂಬಾ ಶುದ್ಧವಾಗಿರುತ್ತದೆ. ನೀವು ಯೋಚಿಸುವುದು ಹೆಚ್ಚು ಸ್ಪಷ್ಟವಾಗುತ್ತದೆ. ನೀವು ಯಾವ ಗುರಿಯನ್ನು ಸಾಧಿಸಬೇಕು, ಯಾವ ದಾರಿಯಲ್ಲಿ ಹೋಗಬೇಕು ಎಂಬುದು ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ. ನಾವು ಹಲವಾರು ಬಾರಿ ಹೇಳುತ್ತೇವೆ, ನನಗೆ ಸಮಯ ಸಿಗುತ್ತಿಲ್ಲ. ಆದರೆ ನಿಜವಾದ ಪ್ರಶ್ನೆ: ನೀವು ಸಮಯವನ್ನು ಸೃಷ್ಟಿಸುತ್ತೀರಾ? ಬೆಳಿಗ್ಗೆ 4ಕ್ಕೆ ಎದ್ದುಕೊಳ್ಳುವವನು ತನ್ನ ದಿನಕ್ಕೆ ಹೆಚ್ಚುವರಿ 2 ರಿಂದ 3 ಗಂಟೆಗಳನ್ನು ಕೊಡುತ್ತಾನೆ. ಆ ಸಮಯದಲ್ಲಿ ಓದು, ವ್ಯಾಯಾಮ, ಧ್ಯಾನ, ಯೋಜನೆ ಇವುಗಳನ್ನು ಮಾಡಿದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ಇನ್ನೂ ಒಂದು ಮಹತ್ವದ ವಿಷಯ: ಶಿಸ್ತು. ಬೆಳಿಗ್ಗೆ 4ಕ್ಕೆ ಎದ್ದುಕೊಳ್ಳುವುದು ಸುಲಭವಲ್ಲ. ಅದು ನಿಮ್ಮ ಮನಸ್ಸಿನ ಮೇಲೆ ನೀವು ಗೆಲ್ಲುತ್ತಿರುವ ಮೊದಲ ಯುದ್ಧ. ನಿಮ್ಮ ಮನಸ್ಸು ಇನ್ನೂ ಸ್ವಲ್ಪ ನಿದ್ರೆ ಮಾಡೋಣ ಎಂದು ಹೇಳುತ್ತದೆ. ಆದರೆ ನೀವು ಇಲ್ಲ, ನನ್ನ ಗುರಿ ದೊಡ್ಡದು ಎಂದು ಎದ್ದು ನಿಂತಾಗ ಅದೇ ನಿಮ್ಮ ಯಶಸ್ಸಿನ ಆರಂಭ. ಯಶಸ್ವಿಯಾದ ಅನೇಕ ಜನರು ತಮ್ಮ ದಿನವನ್ನು ಬೇಗ ಪ್ರಾರಂಭಿಸುತ್ತಾರೆ, ಏಕೆಂದರೆ ಅವರು ಅರಿತುಕೊಂಡಿದ್ದಾರೆ, ಬೆಳಿಗ್ಗೆಯ ಸಮಯವೇ ಚಿನ್ನದ ಸಮಯ. ಆ ಸಮಯದಲ್ಲಿ ಮಾಡಿದ ಕೆಲಸಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಬೆಳಿಗ್ಗೆ ಎದ್ದುಕೊಂಡು ನೀವು ಧ್ಯಾನ ಮಾಡಿದರೆ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ. ವ್ಯಾಯಾಮ ಮಾಡಿದರೆ ನಿಮ್ಮ ದೇಹ ಶಕ್ತಿಯುತವಾಗುತ್ತದೆ. ಓದಿದರೆ ನಿಮ್ಮ ಜ್ಞಾನ ಹೆಚ್ಚುತ್ತದೆ. ಈ ಮೂರೂ ಸೇರಿಕೊಂಡಾಗ ನೀವು ಒಂದು ಸಂಪೂರ್ಣ ವ್ಯಕ್ತಿಯಾಗಿ ಬೆಳೆಯುತ್ತೀರಿ. ಆದರೆ ಇದು ಒಂದು ದಿನದಲ್ಲಿ ಆಗುವುದಿಲ್ಲ. ನೀವು ನಿಧಾನವಾಗಿ ಆರಂಭಿಸಬೇಕು. ಮೊದಲಿಗೆ 6 ಗಂಟೆಗೆ ಎದ್ದು, ನಂತರ 5, ನಂತರ 4ಕ್ಕೆ ತರಬೇಕು. ಪ್ರತಿದಿನ ಸಣ್ಣ ಬದಲಾವಣೆ ದೊಡ್ಡ ಫಲಿತಾಂಶ ನೀಡುತ್ತದೆ. ಗಮನದಲ್ಲಿಡಿ, ಯಶಸ್ಸು ಯಾರಿಗೂ ಸುಲಭವಾಗಿ ಸಿಗುವುದಿಲ್ಲ. ಅದು ಶ್ರಮ, ಶಿಸ್ತು ಮತ್ತು ತ್ಯಾಗವನ್ನು ಕೇಳುತ್ತದೆ. ನೀವು ಬೆಳಿಗ್ಗೆ 4ಕ್ಕೆ ಎದ್ದುಕೊಳ್ಳಲು ಸಿದ್ಧರಾದರೆ ನೀವು ನಿಮ್ಮ ಕನಸುಗಳತ್ತ ಒಂದು ಹೆಜ್ಜೆ ಮುಂದೆ ಇಡುತ್ತಿದ್ದೀರಿ. ಇಂದು ನೀವು ತೀರ್ಮಾನ ಮಾಡಿ, ನಾನು ನನ್ನ ಜೀವನವನ್ನು ಬದಲಾಯಿಸುತ್ತೇನೆ. ಒಂದು ಅಲಾರ್ಮ್ ಇಡಿ. ಬೆಳಿಗ್ಗೆ 4ಕ್ಕೆ ಎದ್ದು ನಿಮ್ಮ ಕನಸುಗಳತ್ತ ಕೆಲಸ ಶುರು ಮಾಡಿ. ಕೊನೆಗೆ ಒಂದು ಮಾತು: ಜಗತ್ತು ಮಲಗಿರುವಾಗ ನೀವು ಎದ್ದುಕೊಂಡು ಕೆಲಸ ಮಾಡಿದರೆ ಒಂದು ದಿನ ಜಗತ್ತು ನಿಮ್ಮ ಯಶಸ್ಸನ್ನು ನೋಡಲು ಎಚ್ಚರಗೊಳ್ಳುತ್ತದೆ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಬೆಳಿಗ್ಗೆ 4 ಗಂಟೆ, ಅದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಬಹುದು.